ಅಮ್ಮ ಒಳಕ್ಕೆ ಹೋಗಿ ಬಾಕ್ಲಕ್ಕೆ ಬಿಟ್ಟೈತೆ. ಏನು ಮಾಡ್ಕೊಂತೈತೋ ಏನೋ, ನೀನು ಹಿಂಗೆ ಮಾಡಿದ್ಕೆ ಭಾಳ ಬೇಜಾರಾಗ್ಬಿಟ್ಟೈತೆ. ಥೋ ಇವಮ್ಮಗೆ ಮ್ಯಾಟ್ರ್ ಗೊತ್ತಿಲ್ಲ. ಅಮ್ಮ ಅಮ್ಮ ತಗ್ಯಮ್ಮ, ಬಾಗಿಲು ತೆಗೀಲಿ. ಅಮ್ಮ 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 ಬಾಗಿಲು ತೆಗ್ಯಮ್ಮ ಫಸ್ಟು. ಅಮ್ಮ ಬಾಗಿಲು ತೆಗಿ. ಅಣ್ಣ ನೀನು ಹಿಂಗೆ ಮಾಡಬೇಡ ಕಣೋ. ಅಮ್ಮಯ್ಯ ತುಂಬ ಬೇಜಾರಾಗೈತೆ. ನಾನಂತೂ ಇರಲ್ಲ ಕಣಮ್ಮ, ನಾನು ಏನು ಮಾಡ್ಕೊಂಡು ಸೋತೋಗ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೋಗು. ದಿಮ್ನ ಬಾಕ್ಲು ಹಾಕ್ಕೊಂಡೈತೆ, ಎಷ್ಟು ಬೇಜಾರ ಮಾಡ್ಕೊಂಡೈತೆ ಗೊತ್ತಾ. ನೋಡು, ಹೋಗು ಒಳಕ್ಕೆ ಹೋಗು, ಬೇಡ ಅಂತ ತಡಿ. ಅಮ್ಮ ಇಳಿಯಮ್ಮ, ಇಳಿಯಮ್ಮ ಫಸ್ಟು. ನೀನೇನು ಮಾಡ್ಕೋಬೇಡ. ಇಳಿಯಮ್ಮ ಕೆಳಗೆ ಇಳಿಯಮ್ಮ. ನಡಿಯೋ ಆಚೆಗೆ, ನಡಿಯೋ. ನಾನು ಏನನ ಮಾಡ್ಕೊಂತೀನಿ, ನಡಿಯಲ್ಲ. ನಡಿಯೋ ನೀನು ಆಸಿಕ್, ನಡಿ. ಅಮ್ಮ ನೀನು ಯಾಕಮ್ಮ ಹಿಂಗೆ ಮಾಡ್ಕೊಂತ ಇದೆಯಾ? ಅಣ್ಣ ಏನೋ ಮಾತಾಡ್ಬೇಕಂತ ಕೇಳಮ್ಮ, ಬಂದ್ರೆ ಅಪ್ಪನ ಬಾಗ್ಲು ಹಾಕ್ಯಂತಿಯಲ್ಲಮ್ಮ. ಮತ್ತೆ ಇನ್ನೇನೇ ಮಾಡಲಿ, ನಮ್ಮ ಮರ್ಯಾದೆ ಕಳ್ಕೊಂಡು ಇರೋಕ್ಕಾಗಲ್ಲ. ಇಬ್ರು ಅಂತಾರೇನೆ, ಇಬ್ರು ಅಣ್ಣ ತಂಗಿ ಇಬ್ರು ಅಂತಾರೆ. ಆದ್ರೆ ನಮ್ಮ ಕೈಲಿ ಇರೋಕ್ಕಾಗಲ್ಲ. ಸಾಕು, ನಾವು ಈಗ ಅನುಭವಿಸ್ತಾ ಇರೋದೇ ನಮಗೆ ಅನುಭವಿಸ್ತಾ ಇರೋದು ಸಾಕು. ಈಗಲೇ ನಾವು ಕಷ್ಟಪಡ್ತಾ ಇರೋದು ಸಾಕು. ಅವಾಗಿನ ಜೀವನಕ್ಕೂ ನೆನೆಸ್ಕೊಂಡ್ರೆ ಹೆಂಗಿದ್ದವ್ರು ನಾವು ಹೆಂಗಾದ್ವಿ ಅನ್ನಿಸ್ತೈತೆ. ನನಗೆ ತುಂಬ ಬೇಜಾರಾಗ್ತೈತೆ. ಇಲ್ಲಿಂದ ನಾವು ಹೋಗು ಸುಮ್ಮನೆ ಹಸಿಕೆ. ಅಮ್ಮ ಹೇಳೋದು ಕೇಳ್ತೀಯಾ? ನಿನ್ನ ಮಗ ಏನೇ ಮಾಡಲಿ ಅದಕ್ಕೊಂದು ಅರ್ಥ ಇರುತ್ತಮ್ಮ. ಏನೇ ಮಾಡಲಿ, ಇಲ್ಲಿ ನೋಡಿಲಿ, ನಾನು ಕುಡಿದೇ ಇರಲಿ, ನಾನು ಒಂದು ಸ್ವಲ್ಪ ಕುಡಿದು ಬಂದಿದ್ದೆ, ಇವಾಗ ಇಳಿದೈತೆ ಅದು. ನೀನು ಬೇಜಾರು ಮಾಡ್ಕೊಂಡು ಬಂದೆ ಅಂತ ಗೊತ್ತು. ರೇಷ್ಮಾರ್ ಮಂತಗಳಿಂದಾನ. ರೇಷ್ಮಾ ಆಂಟಿ ಅಂದ್ರೆ ನನಗೆ ತುಂಬ ಇಷ್ಟ. ನಾನು ಆ ಆಂಟಿನ ತುಂಬ ಇಷ್ಟಪಡ್ತಾ ಇದ್ದೀನಮ್ಮ. ಮಾನ ಮರ್ಯಾದೆ ಇಲ್ದಾನ ಯಾರನ್ನ ನಕ್ತಾರ ಕಣೋ. ನಿನ್ನಂತ ಹುಡ್ಗ ಹೋಗಿ ಅಂತ ಆಂಟಿನ ಇಷ್ಟಪಟ್ರೆ ಯಾರನ್ನ ನಗ್ತಾರೆ. ಹೋಗಿ ಆಂಟಿನ ಇಷ್ಟಪಟ್ಟವನೇ, ಇವನ್ಗೇನು ಬಂದಿತ್ತು ಅಂತ. ಅವಳ ಆಂಟಿ ಕಣು, ಆಂಟಿನೇ ಆಗ್ಲಮ್ಮ. ಇವಾಗ ಆಂಟಿನೇ ಇಷ್ಟ ನನಗೆ. ಯಾಕಂದರೆ ಚೆನ್ನಾಗಿ ದುಡ್ಡು ಮಾಡಿದ್ದಾಳೆ. ಬೇಜಾನ ಆಸ್ತಿ ಇದೆ. ಇವತ್ತು ನಿಜ ಹೇಳ್ಬೇಕಂದ್ರೆ ಎಷ್ಟೊಂದು ಒಡವೆ ದುಡ್ಡು ಬೇಜಾನ್ ಮಾಡೋಕ್ಕೆ ಹೋಗ್ಬಿಟ್ಟೈತೆ. ಎಲ್ಲ ಚೆನ್ನಾಗಿ ಹೋಗಿ ಬೆಂಗಳೂರಲ್ಲೆಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊಂಬಂದೈತೆ. ಮಸ್ತಾಗಿ ಆಸ್ತಿ ಸಿಕ್ಕೈತೆ. ಆಸ್ತಿ ಇದೆ ಅಮ್ಮ. ದುಡ್ಡು ಚೆನ್ನಾಗಿ ಮಾಡೈತೆ. ದುಡ್ಡು ರೇಷ್ಮಾ ಆಂಟಿ ಭಾಳ ದುಡ್ಡು ಮಾಡಿಬಿಟ್ಟೈತೆ. ಅಲ್ಲಿ ದುಡ್ಡು ತಗೊಂಡು ಏನು ಮಾಡ್ತೀಯೋ? ಸುಮ್ಮನಿರೋ. ನೀನೇ ದುಡಿತೀಯಲ್ಲೋ, ನೀನೇ ದುಡ್ದು ಚೆನ್ನಾಗಿರ್ತೀನಿ ಅನ್ಬೇಕು. ನೀನೇ ದುಡಿಬೇಕು. ದುಡಿಯೋ ಅಂತ ಅಂದರೆ ದುಡಿದಂಗೆ ಅವ್ರು ದುಡ್ಡು ಮಾಡ್ಯಾರ ಇವ್ರು ದುಡ್ಡು ಮಾಡ್ಯಾರ ಅಂತ ಹೇಳ್ತೀಯ. ನೀನು ಫಸ್ಟು ನಿನ್ನ ಪಾಡಿಗೆ ನೀನು ದುಡ್ಡು ಮಾಡ್ಕೊಂಬದು ನೋಡ್ಕ. ಯಾರ್ದೇನು ಬೇರೆ ಯಾರು ನೋಡ್ಕೋಬೇಡ. ಅವಳ್ತ ದುಡ್ಡು ಐತೆ ಅಂತೇಳಿ ಆಂಟಿ ಹಿಂದೆ ಬೀಳ್ಬೇಡ ಕಣೋ. ಒಳ್ಳೆ ಹುಡುಕಿ ನಾವು ಮದುವೆ ಮಾಡಬೇಕು ಇರೋ ನಮ್ಮ ಮಗ ಅಂತ ನಮ್ಗೆ ಆಸೆ ಐತೆ. ಮತ್ತು ಹುಡ್ಕಮ್ಮ, ಹುಡುಕ್ತೀಯಾ? ಹುಡುಕಿ ಮದುವೆ ಮಾಡೋ ಕೆಪಾಸಿಟಿ ಐತಾ ನಿನಗೆ? ಅದಿಲ್ಲ. ಇಲ್ಲ ಅಂದಮೇಲೆ ಹೇಳ್ದಂಗೆ ಕೇಳು. ಸುಮ್ಮನೆ ನೀನು ಸುಮ್ಮನೆ ಎಕ್ಸ್ಟ್ರಾ ಮಾತಾಡಬೇಡ. ಇಲ್ಲಿ ನೋಡಿಲಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನಾನು. ನೀನು ಸುಮ್ಮನೆ ಇಲ್ಲಿ ನೋಡಿಲಿ, ನನಗೆ ಒಳ್ಳೆ ಮಾತಲ್ಲಿ ನನಗೆ ಬೆಲೆ ಕೊಟ್ಟು ನೀನು ನಾನು ಹೇಳ್ದಂಗೆ ಕೇಳ್ಕೊಂಡ್ರೆ ಒಂದು ಹೋಯ್ತು. ಇಲ್ಲ, ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ರೇಷ್ಮಾ ಆಂಟಿ ನನಗೆ ಇಷ್ಟ ಅಷ್ಟೇ. ನೀನು ಮಾನ ಮರ್ಯಾದೆ ಬೇಡವೇನು? ಅಯ್ಯೋ, ಏನು ಮಾತಾಡ್ತಾ ಇದೀಯ ನೀನು? ದನಕಾಯನೇ ಅದೆಲ್ಲ ಬೇಡ. ಜನ ಏನು ನಂಬ್ತಾರೆ ಎಂಬುದು ಬೇಡ. ನಾನು ಚೆನ್ನಾಗಿರ್ಬೇಕು ಅಷ್ಟೇ. ಆ ಆಂಟಿ ನನಗೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿದ್ದಾರೆ. ಇವಾಗ ನಾವು ಚೆನ್ನಾಗಿರೋದು ನೋಡ್ಬೇಕು ಈಗಿನ ಕಾಲದಲ್ಲಿ. ಈಗ ಹೆಣ್ಣಂತೂ ಸಿಗಕ್ಕೆ ಹೋಗಲ್ಲ, ಹುಡುಗಿ ಸಿಗಕ್ಕೆ ಹೋಗಲ್ಲ. ಅದಕ್ಕೆ ಆಂಟಿ ಹಿಂದೆನೇ ಬೀಳೋದು. ಹುಡುಗಿ ಸಿಗ್ತಾ ಇಲ್ಲ, ಹುಡುಗಿ ಸಿಗ್ದಿಲ್ಲದಕ್ಕೋಸ್ಕರ ಆಂಟಿ ಹಿಂದೆ ಬೀಳೋದು. ಅವರು ಹುಡುಗಿ ಆಗಿ ಆಂಟಿ ಆಗಿರೋದು. ಅಸಹ್ಯ ಕಣ ಅಣ್ಣ. ಬೇಡ ಸುಮ್ಕಿರು. ಹೊಟ್ಟೆ ದುಡ್ಡು ಐತೆ ಅಂದ್ರೆ ಆಂಟಿನ ತಂಡ ಏನು ಮಾಡ್ತೀಯ? ಬೇಡ ಅಣ್ಣ, ಆಂಟಿ ಸವಾಸ ಬೇಡ ಕಣೋ. ನಿನಗೆ ಗೊತ್ತಿಲ್ಲ, ಸುಮ್ಮನಿದ್ದು ಬಿಡು. ನಾನು ಹೇಳ್ದಷ್ಟು ಕೇಳು ಅಷ್ಟೇ. ಆಂಟಿನ ತುಂಟಿನ ಯಾರ ಒಟ್ಟಿನಲ್ಲಿ ನನಗೆ ರೇಷ್ಮಾ ಅಂದರೆ ನನಗೆ ತುಂಬ ಇಷ್ಟ. ನಾನು ಹೇಳಿ ಬಂದಿದ್ದೀನಿ. ಈಗ ಹೋದ್ರೂ ಹೇಳ್ತೀನಿ, ಈಗ ಹೋದ್ರೂ ನಾನು ಹೇಳ್ತೀನಿ ಯಾವ ಕಾರಣಕ್ಕೆ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ. ಪಾಪ ಯಾರೂ ಇಲ್ಲ ಮುಂದೆ. ಅವ್ರಿಗೂ ಒಬ್ಬರು ಒಳ್ಳೇದು ನನ್ನಂತ ಒಳ್ಳೇದು ಸಿಕ್ಕಂಗಾಗುತ್ತೆ. ನಾನು ಒಳ್ಳೇದು ಮಾಡ್ತೀನಿ ಅದಕ್ಕೋಸ್ಕರ. ಅವಳಂತಾಳಲ್ಲ. ಅವಳಂಗೆ ಮಾಡಂಗಿದ್ರೆ ಯಾವನಿಂದಲನ ಹೋಗಿ ಹೇಳೋದಕ್ಕೆ ಯಾವಾಗ್ಲನ ಎಲ್ಲ ಕಳ್ಕೋಬೇಕಾಗಿತ್ತು. ಅವಳು ಹಂಗೆ ಮಾಡೋ ಅಂತ ಅವಳಲ್ಲ. ಅವಳು ಬುದ್ಧಿವಂತಿಕೆ. ಅವಳು ಕೈಯಾಗೆ ಇಟ್ಕೊಂಡು ಅವಳಿವತ್ತು ಕಾಪ್ರ ಮಾಡ್ಯಾವಳಿ. ಅವಳು ಮದುವೆ ಆಗಲಿಲ್ಲ ಅಂದ್ರೆ ಒಟ್ಟಪ್ಪಯ್ಯ. ಇವತ್ತು ಹೆಂಗೆ ಇದ್ದಾಳು ಗೊತ್ತೇ? ಮದುವೆ ಆಗ್ದಂಗೆ ಹಂಗೆ ಇದ್ರು ಒಬ್ರು ಸವಾಸಕ್ಕೆ ಹೋಗಿಲ್ಲ, ಒಬ್ರು ತಂಟೆ ತಕ್ರಲ್ಗೆ ಹೋಗಿಲ್ಲ. ಹಂಗೆ ಇದ್ದಾಳು ರೇಷ್ಮಾ ಆಂಟಿ. ಏನು ಅವಳನ್ನ ಏನಂತ ತಿಳ್ಕೊಬೇಡ. ಮದುವೆ ಆಗ್ದಂಗೆ ಇದ್ರು ಇವತ್ತು ಅವಳು ಎಷ್ಟು ಇದ್ರಾಗ ಇದ್ದಾಳೆ ಗೊತ್ತೇ? ಬೈವಾಗ ಇದ್ದಾಳೆ. ಯಾವನ ಮಾತಾಡಿಸ್ಲಿ ಸರಿಯಾಗಿ ಕೊಡ್ತಾಳೆ ಹಿಡ್ಕೊಂಡು. ಏನಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ ಕಣು. ಆಮೇಲೆ ಅದು ಅನ್ಬೋಸಕ್ಕಾಗಲ್ಲ. ಬೇಡ ಪಾಪ, ಹೇಳ್ತೀನಿ ನೋಡು, ಬೇಡ ಅವಳು ಸವಾಸ ಬೇಡ. ಯಾರನ್ನ ನಗ್ತಾರೆ ಕಣು.
ನಿನ್ನಂಥ ಹುಡುಗ ಹೋಗಿ ಹೋಗಿ ಅವಳಿಗೂ ನಮಗೂ ಎಷ್ಟು ವಯಸ್ಸು ಡಿಫ್ರೆನ್ಸ್ ಐತೆ ಎಂಬುದು ಒಂದು ಈಟನ ಯೋಚನೆ ಮಾಡಲ್ವಲ್ಲ ನೀನು ನಿನ್ಗೂ ಅವಳಿಗೂ. ಆಂಟಿನೇ ಬೇಕು ಅಂತೇಳಿ ಇಷ್ಟಪಟ್ಟಿದ ಮೇಲೆ ವಯಸ್ಸು ಅದೆಲ್ಲ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲಮ್ಮ. ವಯಸ್ಸು ಅದನ್ನೆಲ್ಲ ಯೋಚನೆ ಮಾಡಲ್ಲ ನಾನು. ನನಗೆ ಅವರೇ ಬೇಕು ಅಂತ ನಾನು ಇಷ್ಟಪಟ್ಟಿದ ಮೇಲೆ ಅಷ್ಟೇ. ಅವ್ರೇನೇ ಹೊಡಿಲಿ ಬಡಿಲಿ ಏನೇ ಮಾಡಲಿ ಅಷ್ಟೇ. ನಾನು ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ತೀನಿ, ನನ್ನ ಮನಸ್ಸಿಗೆ ಏನು ಬೇಕೋ ಅದನ್ನು ಮಾಡ್ತೀನಿ. ಅಷ್ಟೇ. ಅವ್ರು ನನ್ನ ಇಷ್ಟಪಡಬೇಕು, ನಾನು ನಿಂಗೆ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿದ್ದೀನಿ. ಇನ್ನೇನು ಮಾಡೋಣ, ಹುಡುಗಿ ಸಿಗ್ದಿಲ್ಲದ ಕಾಂಟಿನೇ ಮದುವೆ ಆಗಬೇಕು. ಹೋಗು. ಬೇಡ 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 ಅಂತಂದ್ರೂ ನನಗೆ ಆಂಟಿನೇ ಬೇಕು ಅಂತ ಆಟ ಮಾಡ್ಕೊಂಡು ಕೂತ್ಕೊಂಡಿದ್ಯಲ್ಲೋ. ಬೇಕೇ ಬೇಕು, ನನಗೆ ರೇಷ್ಮೆ ಆಂಟಿ ಬೇಕು. ಬೇಕೇ ಬೇಕು, ನನಗೆ ರೇಷ್ಮೆ ಆಂಟಿ ಬೇಕು ಅಷ್ಟೇ. ಆಟ ಹಿಡಿದು ಕೂತ್ಕೊಂಡಿದ್ದೀನಿ. ಯಾರು ಏನೇ ಹೇಳಿ ನನಗೆ ಆಂಟಿ ಬೇಕೇ ಬೇಕು, ರೇಷ್ಮೆ ಆಂಟಿ ಬೇಕು ನನಗೆ. ಏ ಪಾಪ ಅವಳು ಸವಾಸಕ್ಕೆ ಯಾಕೆ ಹೋಗ್ತೀಯ? ಸುಮ್ಮನಿರೋ, ಅವಳು ಒಳ್ಳೆಳಲ್ಲ. ಅವಳು ನೋಡು ಮದುವೆ ಆಗ್ದಂಗೆ ಈ ದಿವಸ ಇದ್ರೂ ಒಬ್ರು ಸವಾಸಕ್ಕೆ ಹೋಗಿಲ್ಲ. ಅಯ್ಯೋ ಯಾವನ ಒಬ್ಬ ಮಾತಾಡಿಸಿ ಮೆಟ್ನಾಗೆ ಒದ್ದಿದ್ಲಂತೆ. ಬೇಡ ಬೇಡ ಪಾಪ, ನೋಡು ನೀನು ಹಂಗೆ ಹೊಡಿಸ್ಕೊಂಡೆ, ಯಾಕೆ ಸುಮ್ಮನೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾಳ ಅವಳು. ಕೊಡಲಿ, ನಾನು ಬಿಡೋದಿಲ್ಲ ಭಾಗ್ಯ ಆಂಟಿ, ಬಿಡೋದಿಲ್ಲ ನಾನು. ಯಾರು ಬಂದು ಹೇಳಿದ್ರು ನಾನು ರೇಷ್ಮೆ ಆಂಟಿ ಬಿಡೋದಿಲ್ಲ. ಅದು ಯಾರು ಬರ್ತಾರೆ ಬರಲಿ ಹೇಳೋಕ್ಕೆ, ಯಾರು ಏನೇ ಹೇಳಿದ್ರು ಸರಿ. ಅದು ಏನಾಗುತ್ತೋ ಆಗಲಿ, ಯಾರು ಹೇಳಿದ್ರು ನಾನು ಬಿಡೋ ಅಂಥವನಲ್ಲ ಅಷ್ಟೇ. ನನಗೆ ಬೇಕೇ ಬೇಕು, ರೇಷ್ಮೆ ಆಂಟಿನೇ ಬೇಕು ನನಗೆ. ಹೋಗು, ನಿಮ್ಮ ಅಪ್ಪ ಎದುರಿಗೆ ಎಷ್ಟು ಸಾದ್ರ ಆಗ್ತೀಯ ಗೊತ್ತೇ. ನಾವು ಮದುವೆ ಮಾಡಿ ಒಳ್ಳೆ ಸೊಸೆ ತಂದು ನಾವೆಲ್ಲ ಚೆನ್ನಾಗಿರೋಣ ಅಂತ ನಾವಿದ್ರೆ ನೀನೇನು ಹಿಂಗಾಡ್ತೀಯ? ಅವಳು ಟಮೆಟ್ನ ವಹಿಸ್ಕೊಂಬಂಥದ್ದು ಏನು ಬಂದಿತ್ತೋ ನಿನಗೆ? ಅವಳು ಮೆಟ್ನಾಗ ಒಯ್ದ್ಲಲ್ಲ, ಏನು ಬಂದಿತ್ತು ನಿನಗೆ? ನಾನು ನೆನ್ನೆಸ್ಲೇನೆ ಪಾಪ ನಾನು ಇರಬಾರ್ದು ಅಂದ್ಕೊಂಡೆ ದೇವರಾಣೆಗೂ. ಏನು ಮಾಡೋಣ, ನಾನೇ ಹೋದರೆ ಇವರಿಬ್ರನ್ನ ಯಾರು ನೋಡ್ತಾರೆ ಅಂತ ಹೇಳಿ ಅನುಸರಿಸ್ಕೊಂಡು ಬಿಡು ಹೋಗ್ಲಿ ಅಂತ ಇದ್ದೀನಿ. ನಾನೇ ಹೋದರೆ ಇವ್ರನ್ನ ಯಾರಪ್ಪ ನೋಡ್ತಾರೆ, ನನ್ನ ಮಕ್ಳಿಗೆ ಯಾರಪ್ಪ ಗೊತ್ತಿ ಅಂತ ನಿನ್ನ ಮಕ್ಕ ನೋಡ್ಕೊಂಡಿದ್ದೀನಿ. ನೀವೇ ಹಿಂಗೆ ಮಾಡಿರಿ, ನಾನಂತ ಇರಲ್ಲ, ನೀವು ಇಬ್ಬರಾಳು ಹಿಂಗೆ ಮಾಡಿರಿ. ಅಮ್ಮ ನಾನೇನು ಮಾಡಿದ್ನಮ್ಮ? ನೀನೇನು ಮಾಡಿದೆ? ಸುಮ್ಮನೆ ನಿಂತ್ಕೋಬೇಕು, ಉಸಿರು ಬಿಟ್ಟೆ ಏನಿಲ್ಲ ನೋಡು. ಬಿಡೇ ಅತ್ತೋ ಯಾಕಾಗ ಬೈತೀಯಾ? ಏ ಪಾಪ ಸುಮ್ಮನಿರೋ. ಅಲ್ಲ ಯಾರನ್ನ ಹೋಗ್ತಾರೆ ಊರಾಗ, ನಿಮ್ಮ ಅಮ್ಮ ಏನು ಬೈತಾರೆ ಕಣೋ. ಈಗ ಬಿಡಪ್ಪ, ಹುಡುಗಿ ಆದರೆ ಬಿಡು, ಹುಡುಗಿ ಇಷ್ಟಪಟ್ಟಾರೆ ಮದುವೆ ಮಾಡ್ರಿ ಅಂತಾರೆ. ಅವಳು ನನ್ನ ಮದುವೆ ಆಗಲ್ಲ ಅಂತೇಳಿ ಇಷ್ಟು ದಿವಸ ಹಂಗೆ ಇದ್ದಾಳೆ. ನಿನ್ನ ಮದುವೆ ಆಗ್ತಾಳೆ ಅವಳು? ನನ್ನ ಮದುವೆ ಆಗು ಅಂತ ಹೇಳಿ ಅವಳನ್ನ ಕೇಳಕ್ಕೆ ಹೋಗ್ತೀಯಲ್ಲ. ಅವಳು ನೋಡು ಚೊಪ್ಲಿ ತಗೊಂಡು ಅದ್ಲಲ್ಲ, ಅಂತ ಮಾಡ್ಕೋಬಾರ್ದು. ಬೇಡ ಸುಮ್ಮನಿರು ಪಾಪ, ಬೇಡ. ಅವಳು ಕಂಪ್ಲೇಂಟ್ ಕೊಡ್ತಾಳೆ ತಿರ್ಗಿ, ಅದು ಓಟು ಅದು ಇದು ಅನ್ಬೋಸತ್ಕೆ ನಾನು. ಬೇಡ ಸುಮ್ಕಿರು. ನಾನು ಯಾವನ್ನೂ ಮದುವೆ ಆಗಿಲ್ಲ, ನಿನ್ನ ಮದುವೆ ಆಗ್ತೀನೇನೋ ಲೋಪರ್ ಅಂತ ಹೇಳಿ ಕಾಲಗಳ ತಾಂಡಿಕ್ಕಿದ್ಲಲ್ಲ ಅವಳು. ಮತ್ತೆ ಅವ್ರ ಸುದ್ದಿ ಹೋಗೋದು ಏನಕ್ಕೆ ಬೇಕಮ್ಮ? ಅವ್ರ ಸುದ್ದಿ ಹೋಗಿರೋದಕ್ಕೆ ತಾನೇ ಅವಳು ಅದ್ದಿದ್ದು. ಅವಳ ಸುದ್ದಿ ಹೋಗ್ಲಿಲ್ಲ ಅಂದ್ರೆ ಅವಳು ಒಯ್ತಿದ್ಲೇನ? ಸುಮ್ಮನೆ ಒಯ್ಯಕ್ಕೇನು ಹುಚ್ಚಿ ಅವಳಿಗೇನು? ನೀನು ಯಾಕೆ ಹೋದೆ ಅವಳ ಸುದ್ದಿನ? ನೀನೇ ಬೇಕು ಅಂತ ಯಾಕೆ ಹೋಗ್ತೀಯ? ನಾನು ಯಾಕೆ ಮದುವೆ ಆಗ್ತೀನಿ ಅಂತ ಹೋಗ್ತೀಯ ನೀನು ಅವಳನ್ನ? ಸುಮ್ಮನೆ ಇರಬೇಕು, ಕಾಲಗಳ ತಗೊಂಡು ಹೋಯ್ತಾಳೆ, ಇನ್ನೂ ಏನಾದ್ರು ಮಾಡೇನು ಮಾಡ್ತಾಳೆ ಅವಳು. ಸುಮ್ಮನಿರಂತ ಎಷ್ಟು ಹೇಳಿದ್ರು ಕೇಳಲ್ಲ. ಹೋಗು, ನಮಗೆ ಮರ್ಯಾದಿಲ್ಲ. ಸುಮ್ಮನಿರಮ್ಮ, ಏನಾಗಲ್ಲ, ನೀನು ಟೆನ್ಷನ್ ತಗೊಬೇಡ. ನನಗೆ ಬೇಕೇ ಬೇಕು ಅಷ್ಟೇ. ನನಗೆ ರೇಷ್ಮೆ ಆಂಟಿನೇ ಬೇಕು. ಆಟ ಹಿಡಿದು ಕೂತ್ಕೊಂಡಿದ್ದೀನಿ. ಪಡ್ಕೊಳ್ತೀನಿ ಅಷ್ಟೇ. ಹುಡುಗಿ ಸಿಗಲ್ಲ ಅಂದಮೇಲೆ ಆಂಟಿನೇ ಗಟ್ಟಿ. ಸಿಗಲ್ಲ. ಹುಡುಕಿ ಮದುವೆ ಮಾಡ್ತೀಯಾ? ಮತ್ತು ಈಗಲಿಂದಲೇ ಸ್ಟಾರ್ಟ್ ಮಾಡು. ಹುಡುಕು ಮದುವೆ ಮಾಡು. ಎಂದಾಗ ದುಡ್ಕೊಂಬಂದು ದುಡ್ಡು ಕೊಡು, ಮದುವೆ ಮಾಡ್ತೀನಿ. ದುಡಿದಲೇನೆ ಏನು ಕೊಡ್ರಿ ಅಂದ್ರೆ ಯಾರು ಕೊಡಲ್ಲ. ಏನು ಕೆಲಸ ಮಾಡ್ತಾನೆ, ಏನು ದುಡಿತಾನ ಇಲ್ವಾ ನಿನ್ನ ಮಗ ಅಂತಾರೆ. ದುಡಿಯಕ್ಕೆ ಹೋಗ್ಲಿಲ್ಲ ಅಂದರೆ ಯಾರು ಕೊಡಲ್ಲ. ಅದು ಬೇರೆ ಕುಡ್ಕೊಂಡು ಹಿಂಗೆ ಆಂಟಿ ತಾಗ ಮಾತಾಡ್ಕೊಂಡು ಆಂಟಿನೇ ಬೇಕು ಅಂತ ಕೂತ್ಕೊಂಡು ಅಂಥವೆಲ್ಲ ಮಾಡ್ಕೊಂಡಿದ್ರೆ ಯಾರು ಕೊಡ್ತಾರೋ? ಯಾರು ಕೊಡಲ್ಲ. ನೆಟ್ಟಿಗೆ ಇರೋದು ಕಳಿ ಒಂದು 2 ದಿನ, ಒಂದು ವರ್ಷ, ಇನ್ನೊಂದು ವರ್ಷ 2 ವರ್ಷ ಬಿಟ್ಟು ಮಾಡ್ತೀನಿ ನಾನೆಲ್ಲನ. ಮದುವೆ ಮಾಡೋ ಜವಾಬ್ದಾರಿ ನಂದು, ನಾನು ಮಾಡ್ತೀನಿ. ನನ್ನ ಮಗ ಇದ್ದಾನೆ ಅಂದಮೇಲೆ ಮದುವೆ ಮಾಡ್ಬೇಕು ಅಂಬೋದು ನನಗಿರಲ್ವೇನೋ? ಸುಮ್ಮನಿರೋದು ಕಲಿ. ಯಾರು ಏನೇ ಹೇಳಿದ್ರು ನಾನು ಆಂಟಿನ ಮಾತ್ರ ಬಿಡಲ್ಲ. ನಮ್ಮ ಆಂಟಿ ನನಗೆ ಬೇಕೇ ಬೇಕು, ರೇಷ್ಮೆ ಆಂಟಿ ಅಷ್ಟೇ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.